ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ರಾಜ್ಯದಲ್ಲಿ ಸರ್ಕಾರಿ ಬಸ್ ಟಿಕೆಟ್ ದರ ಏರಿಕೆ ಬಹುತೇಕ ಫಿಕ್ಸ್ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಕೆಎಸ್ಆರ್ಟಿಸಿ, ಬಿಎಂಟಿಸಿ ಸೇರಿದಂತೆ 4 ಸಾರಿಗೆ ಟಿಕೆಟ್ ದರ ಏರಿಕೆ ಆಗುತ್ತಾ? ಟಿಕೆಟ್ ದರ ಏರಿಕೆಗೆ ಸಮಿತಿಯನ್ನ ಸರ್ಕಾರ ಇದೀಗ ರಚನೆ ಮಾಡಲಿದೆ. 15 ದಿನದ ಒಳಗೆ ಒಂದು ರಿಪೋರ್ಟ್ ಅನ್ನು ಸಬ್ಮಿಟ್ ಮಾಡಿ ಅಂತ ಸರ್ಕಾರ ಸೂಚನೆಯನ್ನ ಕೊಟ್ಟಿದೆ. ಸಮಿತಿ ವರದಿ ಬಳಿಕ ಟಿಕೆಟ್ ದರ ಏರಿಕೆ ಆಗುವಂತಹ ಸಾಧ್ಯತೆಗಳಿದೆ. 44% ಟಿಕೆಟ್ ದರ ಏರಿಕೆಗೆ ಬಿಎಂಟಿಸಿ ಇದೀಗ ಪ್ರಸ್ತಾವನೆಯನ್ನ ನೀಡಿದೆ. ಟಿಕೆಟ್ ದರ ಎಷ್ಟು ಏರಿಕೆ ಮಾಡಬೇಕು ಅನ್ನೋದಾಗಿ ಮೊದಲು ಒಂದು ಸ್ಟಡಿಯನ್ನ ಮಾಡ್ತಾರೆ. ಸ್ಟಡಿ ಮಾಡಿ ರಿಪೋರ್ಟ್ ಅನ್ನ ಕಲೆ ಹಾಕ್ತಾರೆ. 15 ದಿನದ ಒಳಗೆ ಆ ಒಂದು ರಿಪೋರ್ಟ್ ಅನ್ನ ನೀಡೋದಕ್ಕೆ ಸದ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥ ಸೂಚನೆ ಇದು. ಸಮಿತಿ ನೀಡುವಂತ ಶಿಫಾರಸಿನಂತೆ ಟಿಕೆಟ್ ದರ ಏರಿಕೆಯನ್ನು ಸಾರಿಗೆ ಇಲಾಖೆ ಮಾಡುತ್ತೆ. ಟಿಕೆಟ್ ದರ ಏರಿಕೆ ಮಾಡಲೇಬೇಕು ಅನ್ನುವಂಥ ನಿರ್ಧಾರಕ್ಕೆ ಈಗ ಸಾರಿಗೆ ಇಲಾಖೆ ಬಂದಿದೆ. ಡೀಸೆಲ್ ದರ ಏರಿಕೆ, ಸಿಬ್ಬಂದಿಗಳ ಸಂಬಳ ಹೆಚ್ಚಳ, ಬಸ್ಗಳ ನಿರ್ವಹಣೆ ಸೇರಿದಂತೆ ಖರ್ಚು ವೆಚ್ಚ ಅನ್ನೋದು ದುಬಾರಿ ಆಗ್ತಾ ಇದೆ. ಇದರಿಂದ ಆರ್ಥಿಕ ಸಂಕಷ್ಟಕ್ಕೆ ಸಾರಿಗೆ ನಿಗಮಗಳು ಸಿಲುಕ್ತಾ ಇದೆ. ಟಿಕೆಟ್ ದರ ಏರಿಕೆ ಮಾಡದಿದ್ರೆ ಸರ್ಕಾರವೇ ಆರ್ಥಿಕ ಸಹಾಯ ಮಾಡಬೇಕು ಅನ್ನುವಂತ ಬಿಗಿಪಟ್ಟು ಹಿಡಿದಿದ್ದಾರೆ. ಹೀಗಾಗಿ ಟಿಕೆಟ್ ದರ ನಿಗದಿ ಸಮಿತಿ ರಚನೆ ತೀರ್ಮಾನವನ್ನ ಮಾಡಲಾಗಿದೆ. ತಜ್ಞರನ್ನ ಒಳಗೊಂಡಂತ ಸಮಿತಿಯನ್ನ ರಚನೆ ಮಾಡಿ ಶೀಘ್ರದಲ್ಲೇ ಕಾಸ್ಟ್ ಅನ್ನ ಇನ್ಕ್ರೀಸ್ ಮಾಡಲಾಗುತ್ತೆ. 44% ಟಿಕೆಟ್ ದರ ಏರಿಕೆಗೆ ಬಿಎಂಟಿಸಿ ಇದೀಗ ಪ್ರಸ್ತಾವನೆಯನ್ನ ಸಲ್ಲಿಸಿದೆ. 33% ಟಿಕೆಟ್ ದರ ಏರಿಕೆಗೆ ಕೆಎಸ್ಆರ್ಟಿಸಿ ಸೇರಿದಂತೆ 3 ನಿಗಮಗಳ ಪ್ರಸ್ತಾವನೆ. ಅದು ಪ್ರಸ್ತಾವನೆಯ ಆಧಾರದ ಮೇಲೆ ಪ್ರಯಾಣಿಕರಿಗೆ ಹೊರೆಯಾಗದಂತೆ ದರ ನಿಗದಿಯ ಬಗ್ಗೆ ವರದಿ ಮಾಡಲಾಗ್ತಾ ಇದೆ. ತಜ್ಞರ ಸಮಿತಿ ನೀಡುವ ರಿಪೋರ್ಟ್ ಆಧಾರದ ಮೇಲೆ ಟಿಕೆಟ್ ದರ ಈ ರೀತಿಯಾಗಿ ಏರಿಕೆಯನ್ನ ಮಾಡಲಾಗುತ್ತೆ. ಇಲ್ಲಿಯವರೆಗೂ ಕೂಡ ಉಚಿತ ಅಂತ ಹೇಳಿ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನ ಜನರಿಗೆ ನೀಡಲಾಯಿತು. ಅದಾದ ನಂತರದಲ್ಲಿ ಈಗ ಸರ್ಕಾರಕ್ಕೇನೆ ಆರ್ಥಿಕ ಹೊರೆ ಆಗ್ತಾ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಈ ರೀತಿಯಾದ ಕ್ರಮ ತೆಗೆದುಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ. ಮಂಜುನಾಥ್, ರಾಜ್ಯದಲ್ಲಿ ಸರ್ಕಾರಿ ಬಸ್ ಟಿಕೆಟ್ ದರ ಮತ್ತೆ ಏರಿಕೆ ಆಗೋದು ಬಹುತೇಕ ಫಿಕ್ಸ್. ಯಾವಾಗ ಟೀಮ್ ರಚನೆ ಮಾಡಲಾಗುತ್ತೆ ಆ ಒಂದು ರಿಪೋರ್ಟ್ ಸಬ್ಮಿಟ್ ಮಾಡೋದಕ್ಕೆ ಯಾವ ರೀತಿಯಾದಂತಹ ಸ್ಟಡಿ ಅನಿವಾರ್ಯ ಆಗಿದೆ? ದಿವ್ಯಾ, ರಾಜ್ಯದಲ್ಲಿ 4 ನಿಗಮಗಳಿದ್ದವು: ಕೆಎಸ್ಆರ್ಟಿಸಿ, ಬಿಎಂಟಿಸಿ, ಎನ್ಡಬ್ಲ್ಯೂಆರ್ಟಿಸಿ ಹಾಗೆ ಕೆಕೆಆರ್ಟಿಸಿ ಬಸ್ಗಳಲ್ಲಿ ಟಿಕೆಟ್ ದರವನ್ನ ಏರಿಕೆ ಮಾಡಬೇಕು ಎನ್ನುವಂತ ನಿಟ್ಟಿನಲ್ಲಿ ಪ್ರತಿ ವರ್ಷದ ಒಂದು ಪ್ರಸ್ತಾವನೆ ಸರ್ಕಾರದ ಮಟ್ಟಕ್ಕೆ ತಲುಪಿಸುವಂತ ಕೆಲಸ ಸಾರಿಗೆ ಇಲಾಖೆಯಿಂದ ಆಗತ್ತೆ. ಜೊತೆಗೆ ಈಗ ಶಕ್ತಿ ಯೋಜನೆ ಜಾರಿಯಾದಾಗ್ಲಿಂದಲೂ ಕೂಡ ನಿಗಮಗಳು ಬಹುತೇಕ ಎಲ್ಲವೂ ಕೂಡ ಮಕ್ಕಡೆ ಮಲಗುವಂತ ಕೆಲಸ ಆಗ್ತಾ ಇದೆ. ಎಲ್ಲವೂ ಕೂಡ ಮಹಿಳೆಯರ ಟಿಕೆಟ್ ಉಚಿತವಾಗಿ ಕೊಡ್ತಿರುವಂತ ಕಾರಣದಿಂದಾಗಿ ಕೂಡ ಸೇರಿದಂತೆ ಇನ್ನಿತರ ಭತ್ಯೆಗಳು ಜೊತೆಗೆ ಬೆಲೆ ಏರಿಕೆ ಎನ್ನುವಂಥದ್ದು ಏನಾಗ್ತಿದೆ, ಡೀಸೆಲ್ ಸೇರಿದಂತೆ ಇತರೆ ಟೆಕ್ನಿಕಲಿ ಪಾರ್ಟ್ಸ್ ಗಳ ಬೆಲೆಗಳು ಕೂಡ ಜಾಸ್ತಿ ಆಗ್ತಾ ಇರುವಂತ ಕಾರಣದಿಂದಾಗಿ ಟಿಕೆಟ್ ದರವನ್ನ ಏರಿಕೆ ಮಾಡಲೇಬೇಕಾದಂತಹ ಅನಿವಾರ್ಯತೆ ಇದೆ ಎನ್ನುವಂತ ನಿಟ್ಟಿನಲ್ಲಿ ಸದ್ಯಕ್ಕೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸುವಂತ ಕೆಲಸ ನಿಗಮಗಳು ಮಾಡಿದಾವೆ. ಇದಕ್ಕೆ ಏಕಾಏಕಿ ಟಿಕೆಟ್ ದರವನ್ನ ಏರಿಕೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಂತ ನಿಟ್ಟಿನಲ್ಲಿ ತಜ್ಞರ ಸಮಿತಿಯನ್ನ ರಚನೆ ಮಾಡುವಂತ ಕೆಲಸಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ತಜ್ಞರ ಸಮಿತಿ ರಚನೆ ಮಾಡಿಕೊಂಡು ಹೆಚ್ಚು ಕಡಿಮೆ ಒಂದು 8-10 ದಿನಗಳ ಕಾಲಾವಕಾಶ ಕೊಡ್ತಾರೆ. ಮ್ಯಾಕ್ಸಿಮಮ್ 7 ದಿನಗಳ ಕಾಲ ಎಷ್ಟು ದರ ಏರಿಕೆ ಮಾಡ್ಬೇಕೆನ್ನುವಂತ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಈಗಾಗಲೇ ತಲುಪಿಸುವಂತ ಕೆಲಸ ಆಗಿದೆ. ಪ್ರಸ್ತಾವನೆಯನ್ನು ನೋಡೋದಾದ್ರೆ 33% ಟಿಕೆಟ್ ದರ ಏರಿಕೆಗೆ ಕೆಎಸ್ಆರ್ಟಿಸಿ ಸೇರಿ 3 ನಿಗಮಗಳು ಪ್ರಸ್ತಾವನೆ ಸಲ್ಲಿಕೆ ಮಾಡಿರುವಂತದ್ದು. 44% ಟಿಕೆಟ್ ದರ ಏರಿಕೆ ಮಾಡ್ಬೇಕೆನ್ನುವಂಥದ್ದು ಬಿಎಂಟಿಸಿಯ ಒಂದು ಒತ್ತಾಯ. ಯಾಕಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಪ್ರತಿನಿತ್ಯವೂ ಕೂಡ 8ರಿಂದ 9 ಲಕ್ಷ ಇದು ಜನರು ಏನು ಬೆಂಗಳೂರಿನಲ್ಲಿ ಬಿಎಂಟಿಸಿ ಬಸ್ಗಳಲ್ಲಿ ಸಂಚಾರ ಮಾಡ್ತಾರೆ. ಹೀಗಾಗಿ ಅತಿ ಹೆಚ್ಚು ಪ್ರಸ್ತಾವನೆ ಸಲ್ಲಿಸಿರುವಂತದ್ದು ಬಿಎಂಟಿಸಿ. ಇನ್ನುಳಿದಂತೆ 3 ನಿಗಮಗಳು 33% ಏರಿಕೆ ಮಾಡ್ಬೇಕೆನ್ನುವಂತ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಕೆ ಆಗಿದೆ. ಈ ಪ್ರಸ್ತಾವನೆ ಸಂಬಂಧಪಟ್ಟಾಗೆ ತಜ್ಞ ಸಮಿತಿ ನೇಮಕ ಆಗಿರುತ್ತಲ್ಲ, ಅದು ಪೂರ್ತಿ ಪ್ರಮಾಣದ ಒಂದು ಸಮಿತಿ ಏನೆಲ್ಲ ಎಷ್ಟೆಲ್ಲ ಟಿಕೆಟ್ ದರ ಏರಿಕೆ ಮಾಡ್ಬೇಕೆನ್ನುವಂಥದ್ರಲ್ಲಿ ಅವರು ತೀರ್ಮಾನಕ್ಕೆ ಬಂದಾದ ನಂತರ ಸರ್ಕಾರಕ್ಕೆ ಅಂತಿಮವಾಗಿ ಎಷ್ಟು ಟಿಕೆಟ್ ದರ ಏರಿಕೆ ಮಾಡಬಹುದು ಎನ್ನುವಂಥದ್ರಲ್ಲಿ ವರದಿ ಸಲ್ಲಿಕೆ ಮಾಡ್ತಾರೆ. ವರದಿ ಸಲ್ಲಿಕೆ ಮಾಡಿದಾದ ನಂತರ ಟಿಕೆಟ್ ದರ ಸದ್ಯದಲ್ಲೇ ಫಿಕ್ಸ್ ಆಗುವಂತಹ ಕೆಲಸ ಆಗ್ತದೆ. ಆದ್ರೆ ಅಧಿಕೃತವಾಗಿ ಎಷ್ಟು ಏರಿಕೆ ಆಗಬಹುದು ಎನ್ನುವಂತ ಸ್ಪಷ್ಟವಾದಂತಹ ಮಾಹಿತಿ ಇಲ್ಲ. ತಜ್ಞರ ಸಮಿತಿ ವರದಿ ಸಲ್ಲಿಕೆ ಆದ ಬಳಿಕ ಟಿಕೆಟ್ ರೇಟ್ ಫಿಕ್ಸ್ ಆಗುತ್ತೆ. ಅಂತಿಮವಾಗಿ ದರ ಏರಿಕೆ ಸೇರಿದಂತೆ ಇನ್ನಿತರ ಸಮಸ್ಯೆಗಳಿಂದ ಜನರು ಬಳಲಿ ಬೆಂಡಾಗ್ತಾ ಇದ್ದಾರೆ. ಜೇಬಿಗೆ ಕತ್ತರೆ ಹಾಕುವಂತ ಕೆಲಸ ಇನ್ನಿತರ ಕೆಲಸಗಳಿಂದ ಆಗ್ತಾ ಇದೆ. ಇದ್ರ ನಡುವೆ ಸಾರಿಗೆ ಬಸ್ಗಳಿಂದಲೂ ಕೂಡ ಟಿಕೆಟ್ ದರ ಏರಿಕೆ ಮಾಡುವ ಮೂಲಕವಾಗಿ ಸಾಮಾನ್ಯ ಜನರಿಗೆ ಮತ್ತೊಂದು ರೂಪದ ಒಂದು ಪೆಟ್ಟು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ದಿವ್ಯಾ, ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.